ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಎಂತಪ್ಪ ಅಂದರೆ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡು ಅಂದೇಳಿ. ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋ ನಂಗೆ ಕಾಮಕ್ಕೆ ತುಂಬ ಇಷ್ಟ. ನಿಮಗೂ ಆ ವಿಡಿಯೋ ಇಷ್ಟ ಅಂತ ನಾನು ಅಂದ್ಕೊಂಡಿದ್ದೆ. ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟಿಗೆ ನನ್ನ ಬ್ಯಾಗ್, ಇದು ನಾನು ಆಫೀಸಿಗೆ ತೊಗೊಂಡೋಗ್ತೆ. ದಿನ ಆಫೀಸಿಗೆ ಇದೆ ತೊಗೊಂಡೋಗ್ಬೋದು ನಾನು. ಇದು ಬಂದು ಎಲೆನ್ ಸಾಲಿಯಾಗಿ ತಗೊಳದ್ದು. ಫಸ್ಟಿಗೆ ಇದ್ರಾಗ ತುಂಬ ಕಂಪಾರ್ಟ್ಮೆಂಟ್ಸ್ ಇತ್ತು. ಸೊ ನಂಗೆ ಇಷ್ಟ ಅನ್ಕಣೆ ಅಂತಲ್ಲ, ಇದದ್ದು ತಗೊಂಡೋಗ್ತಿದ್ದೆ ಅಷ್ಟೇ. ಫಸ್ಟಿಗೆ ಆ್ಯಸ್ ಯೂಶ್ವಲ್ ಒಂದು ದೊಡ್ಡ ಜಿಪ್ ಇತ್ತು. ಅದಾದಮೇಲೆ ಲ್ಯಾಪ್ಟಾಪ್ ಇಡೋಕೆ ಒಂದು ಜಾಗ ಇತ್ತು, ಮತ್ತೊಂದು ದೊಡ್ಡ ಕಂಪಾರ್ಟ್ಮೆಂಟ್ ಕಾಣಾಗಿತ್ತು. ಫಸ್ಟಿಗೆ ನನ್ನ ಬ್ಯಾಗಿನ ಹೊರಬೇಕು. ಅಫ್ಕೋರ್ಸ್ ಕಾರ್ಪೊರೇಟ್ ಫೀಲ್ಡಿಗೆ ಹೊರಮೇಲೆ ಲ್ಯಾಪ್ಟಾಪ್ ಅಂತೂ ಇದ್ದೇ ಇರಕ್ಕೆ. ಫಸ್ಟಿಗೆ ಲ್ಯಾಪ್ಟಾಪ್ ಅದರಿಂದ ಬರುತ್ತೆ. ಕಡೆಗೆ ನೆಕ್ಸ್ಟ್ ಎಂತ ಇತ್ತಪ್ಪ ಅಂದರೆ ವಾಟರ್ ಬಾಟಲ್, 1 ಲೀಟರ್ ವಾಟರ್ ಬಾಟಲ್ ತಗೊಂಡಲ್ಲಿ ನಾನು ಫುಲ್ ದೊಡ್ಡ ಜನಿನ ಕಣೆ ಕೊಚ್ಕೊಂಡಿದ್ದೆ ನಂದು ಕೊಲೀಗ್ಸ್ ಹತ್ರ ಎಲ್ಲ. ನಾನು ಇನ್ಮೇಲೆ ದಿನ 2 ಲೀಟರ್ ನೀರು ಕುಡಿತೆ ಹಾಗೆ ಹೀಗೆ ಅಂದ್ಕೊಂಡಲ್ಲ. ಬಟ್ ತಗೊಂಡು 2 ದಿನ ಅಷ್ಟೇ ಗೈಸ್, ನಾನು ಇದರಿಂದ 2 ಬಾಟಲ್ ಫುಲ್ ನೀರು ಕುಡ್ದಿದ್ದೆ ದಿನ. ಅದಾದಮೇಲೆ 1 ಬಾಟಲ್ ನೀರು ಕುಡಿದು, ಎಂತಕ್ಕಂದರೆ ನಾನು ನೀರು ಸ್ವಲ್ಪ ಕಡಿಮೆ ಕುಡಿದು ನಂಗೆ ನೆನಪಾತಿಲ್ಲ ನೀರು ಕುಡಿಯೋಕ್ಕೆ. ಕಡೆಗೆ ನೆಕ್ಸ್ಟ್ ಅಂತ ಇತ್ತಂದರೆ ಸ್ಪೆಕ್ಸ್. ನಂಗೆ ಪಾಯಿಂಟ್ ಇಲ್ಲ, ಬಟ್ ಸಿನ್ಸ್ ಇಡೀ ದಿನ ಸ್ಕ್ರೀನ್ ಯೂಸ್ ಮಾಡುತ್ತಲ್ಲ, ಸೊ ಅಷ್ಟೇ. ಕಡೆಗೆ ವಾಲೆಟ್ ಒಳಗೆ ಅಂತಿಲ್ಲ, ಜಸ್ಟ್ ಸಮ್ ಕಾರ್ಡ್ಸ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಅದರಿಗೆಲ್ಲ ನಾನು ತುಂಬ ಚಂದ ಬಂದಿದೆ, ಸೊ ನಾನು ತೋರಿಸ್ತಾ ಇಲ್ಲ. ಆ್ಯಂಡ್ ನನ್ನ ಕಲೀಗ್ಸ್ ತುಂಬ ನನ್ನ ಆಧಾರ್ ಕಾರ್ಡ್ ಫೋಟೋ ಹಿಡ್ಕೊಂಡು ಹಿಲ್ಲಲ್ಲ ಆಗ್ತಾರೆ ಗೈಸ್, ಬಿಕಾಸ್ ನಾನು ತುಂಬ ಚಂದ ಬಂದಿದೆ ಅದರಲ್ಲಿ, ಅದಕ್ಕೆ. ಆ್ಯಂಡ್ ಕ್ಯಾಶ್ ಅಂತ ಇಲ್ಲ, ಒಂದು 100 ರೂಪಾಯಿ ಇತ್ತಷ್ಟೇ. ನಾನು ಹಿಡ್ಕೊಂತಿಲ್ಲ ಕ್ಯಾಶು. ಈ ವಾಲೆಟ್ ತಗೊಂಡು ಆಲ್ಮೋಸ್ಟ್ 5+ ಇಯರ್ಸ್ ಆಯಿತು. ఎందుకంದರೆ ನಾನು PUC ಮುಗಿಸಿ ಆದಮೇಲೆ ಆ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ, ಅಷ್ಟೊತ್ತಿಗೆ ನಾನು ಮತ್ತು ನನ್ನ ಫ್ರೆಂಡ್ ಕುಂದಾಪುರಿ ಪಾಪ ಅಂದ್ಕೊಂಡು ಹೋದ್ದು. ಅಲ್ಲಿ ಜೊತೆ ಎಕ್ಸಿಬಿಷನ್ ಆಗ್ತಿದ್ದಿತ್ತಾ, ಸುಮ್ಮನೆ ಒಟ್ಟು ಹೋದ್ದು ಮಾಡೋಕ್ಕೆ ಅಂತ ಕೆಲಸ ಇರಲ್ಲ, ಅದಕ್ಕೆ ಎಕ್ಸಿಬಿಷನ್ ಅಂದ್ಕೊಂಡು ಹೋದ್ದು. ಅಲ್ಲೂ ಈ ವಾಲೆಟ್ ಇಷ್ಟ ಆಗಿ ನಾನು ಮತ್ತು ಅವಳು ಸೇಮ್ ವಾಲೆಟ್ ತಗೊಳ್ಳೋದು. ನನ್ನ ಬ್ರೌನ್ ಕಲರ್, ಅವಳದು ಒಂಥರ ಪಿಂಕ್ ಪೀಚ್ ಆ ಥರ ಕಲರ್. ಸೊ ಅದೇ ವಾಲೆಟ್ ನಾನು ಇನ್ನೂ ಇಟ್ಕೊಂಡೆ. 5+ ಇಯರ್ಸ್ ಆಯ್ತು ಈ ವಾಲೆಟಿಗೆ, ಬಟ್ ನಾನು ಇನ್ನೂ ಚೇಂಜ್ ಮಾಡಲ್ಲ. ಎಂತ ಚೇಂಜ್ ಮಾಡಿ ಚಂದ ಇತ್ತಲ್ಲ ಅದಕ್ಕೆ. ಕಡೆಗೆ ನೆಕ್ಸ್ಟ್ ಅಫ್ಕೋರ್ಸ್ ಮೌಸ್, ಎಂದಕ್ಕಂದರೆ ನಾನು ಎಸ್ಥೆಟಿಕ್ಕಾಗಿ ಲ್ಯಾಪ್ಟಾಪ್ ಇದ್ರಾಗೆಲ್ಲ ನಂಗೆ ಮಾಡೋಕ್ಕಾಗ್ತಿಲ್ಲ. ನನಗೆ ಮೌಸ್ ಬೇಕು, ಪಟ ಕೆಲಸ ಬಂದರೆ ಮೌಸ್ ಬೇಕು. ಸೊ ಮೌಸ್. ನೆಕ್ಸ್ಟ್ ಆಫೀಸ್ ಒಳಗೆ ಎಂಟ್ರಿ ಆಯ್ತಂದರೆ ID ಕಾರ್ಡ್ ಬೇಕೇ ಬೇಕು ಗೈಸ್. ID ಕಾರ್ಡ್ ಇಲ್ಲ ಅಂದರೆ ಆಫೀಸ್ ಒಳಗೆ ಎಂಟ್ರಿ ಹಾಕೋಕ್ಕಾಗ್ತಿಲ್ಲ ಅಫ್ಕೋರ್ಸ್. ಕಡೆಗೆ ನೆಕ್ಸ್ಟ್ ಇಲ್ಲೊಂದು ಅಂದರೆ ಈ ಥರ ಕೀ ಹೋಲ್ಡರ್ ಕಣಂಗೆ ಈ ಥರದ್ದೆಲ್ಲ ಇತ್ತು. ಆದರೆ ನಾವು ಆಫೀಸ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಆಫ್ ಜಾಯ್ನಿಂಗಲ್ಲಿ ನಮಗೆ ಈ ಕೀ ಬಂಚ್ ಕೊಟ್ಟಿದ್ದೀರ. ಇದ್ರಾಗೆ ಲೈಕ್ ಬರ್ದಿತ್ತು ನನ್ನ ಕಂಪನಿ ಹೆಸರು ಬರ್ದಿತ್ತು, ಆ್ಯಂಡ್ ಹಿಂದೆ ನನ್ನ ಹೆಸರು ಬರ್ದಿತ್ತು, ಅನುಶ್ರೀ ಪೂಜಾರಿ ಅಂತೇಳಿ. ಸೊ ಅದೇ ಸ್ವಲ್ಪ ಗೊತ್ತಿಲ್ಲ ನಾನು ಎಂತ ಕೈಕೊಂಡಿದ್ದೆ ಅಂದರೆ, ಯೂಶ್ವಲಿ ನಾನು ಇನ್ನೂ ಕಾಣಲ್ಲ ನನ್ನ ಥರದ್ದೇ ಬ್ಯಾಗನ್ನು ನಾನು ಆಫೀಸಿಗೂ ಕಾಣಲ್ಲ, ಆ್ಯಂಡ್ ಈಗ ಆಚೀಚೆ ಓಡಾಡ್ತಿಗೂ ನಾವು ಕಾಣಲ್ಲ ಇದೇ ಥರ ಸೇಮ್ ಬ್ಯಾಗ್ ಅಂದೇಳಿ. ಬಟ್ ನಾನು ಸ್ವಲ್ಪ ಜಾಸ್ತಿ ಓವರ್ ಥಿಂಕ್ ಮಾಡಿ, ಎಲ್ಲರೂ ವಾಟ್ ಇಫ್ ನಂದು ಮತ್ತು ಇನ್ನೊಂದು ಪರ್ಸನಿಗೆ ಬ್ಯಾಗ್ ಸೇಮ್ ಆರೆ ಎಂತ ಮಾಡೋದು ಗೊತ್ತಾಯ್ಕಲ್ಲ, ನನ್ನದೇ ಬ್ಯಾಗ್ ಅಂದೇಳಿ. ಅದಕ್ಕೆ ನಾನು ಈಚೆ ಕೈಕೊಂಡಿದ್ದೆ, ಮತ್ತು ಎಂಥದ್ದು ಕೊಲ್ಲ. ನಂಗೆ ಗೊತ್ತಿತ್ತು ಹಿಂಗಿಂದೆಲ್ಲ ಇನ್ಸಿಡೆಂಟ್ಸ್ ಆತಿಲ್ಲ ಅಂದ, ಬಟ್ ವಾಟ್ ಇಫ್ ಅನ್ಕೊಂಡು ಇದ್ರ ಹಿಂದೂ ಒಂದು ರೀಸನ್ ಇದೆ. ಯಾಕಂದರೆ ಕಾಲೇಜಿಗೆ ಬಸ್ಸೇ ನನ್ನ ಫ್ರೆಂಡಿದು ಬ್ಯಾಗ್ ಎಕ್ಸ್ಚೇಂಜ್ ಆಯ್ದಿತ್ತು. ಅದು ಲ್ಯಾಬ್ ಎಕ್ಸಾಮ್ ಫೈನಲ್ ಲ್ಯಾಬ್ ಎಕ್ಸಾಮ್ ಟೈಮಿಗೆ ಅವಳು ಬ್ಯಾಗ್ ಎಕ್ಸ್ಚೇಂಜ್ ಆಯ್ದಿತ್ತು. ಸೊ ಆ ದಿನದಿಂದ ಹೆದರಿಕೆ ಇತ್ತು ನನಗೆ, ನನ್ನ ಬ್ಯಾಗೆಲ್ಲ ಎಕ್ಸ್ಚೇಂಜರ್ ಎಂತ ಮಾಡೋದು ಅನ್ಕೊಂಡು. ಸೊ ಹೆಂಗೂ ಇದಲ್ಲ ಅನುಶ್ರೀ ಪೂಜಾರಿ ಅನ್ಕೊಂಡು ಹೆಂಗೂ ಕೊಟ್ಟಿದ್ದಾರಲ್ಲ, ಸೊ ಹೈಕೊಂಡಿದ್ದೆ. ಆ್ಯಂಡ್ ನಂದು ಆಫೀಸಿನ ಡಾಕ್ ಸ್ಟೇಷನಿದ್ದು ಕೀ ಇತ್ತು 2 ಅದ್ರಾಗೆ. ನೆಕ್ಸ್ಟ್ ಇದು ಸಿಲಿಕಾ ಜೆಲ್. ಎಲ್ಲರಿಗೂ ಗೊತ್ತಿರೋ ಶೂಸ್ ಬ್ಯಾಗ್ಸ್ ಎಲ್ಲ ತಗೊಂಡ್ರೆ ಮಾಯ್ಸ್ಟ್ ಬಪ್ಪುಕಾಗ ಅಂದೇಳಿ ಕೊಟ್ಟಿರ್ತಾರೆ ಈ ಸಿಲಿಕಾ ಜೆಲ್ಲನ್ನು. ನಾನು ಬ್ಯಾಗ್ ತಗೊಬಂದಲ್ಲಿ ಹಾಗೆ ಇದ್ದಿತ್ತು, ಸೊ ನಾನು ಇದನ್ನು ಇನ್ನೂ ಹಾಗೆ ಇಟ್ಕೊಂಡಿದ್ದೆ.
ಆಯ್ತು ಇದು ಪುಡಿ ಪುಡಿ ಆಗಿ ಹೋಯ್ತು, ಬಟ್ ಸ್ಟಿಲ್ ನಾನು ಇಟ್ಕೊಂಡಿದ್ದೆ ಅದನ್ನು. ದ್ಯಾಟ್ಸ್ ಹೌ ಐ ಆ್ಯಮ್. ಕಡೆಗೆ ಲ್ಯಾಪ್ಟಾಪ್ ಹಾಕ್ದಲ್ಲಿ ಇನ್ನೊಂದು ಸಿಲಿಕಾ ಜೆಲ್ ಇತ್ತು, 2 ಸಿಲಿಕಾ ಜೆಲ್, ಅದು ಹಾಗೆ ಇತ್ತು. ಕಡೆಗೆ ನೆಕ್ಸ್ಟು ಇಲ್ಲಿ ಹಿಂಗೆ ಕಂಪಾರ್ಟ್ಮೆಂಟ್ಸ್ ಇತ್ತು, ಇಲ್ಲಿ ಕಂಪಾರ್ಟ್ಮೆಂಟ್ ಇಲ್ಲೊಂದು 2 ಪೆನ್ ಇಡೋಕ್ಕೆ, ಬಟ್ ನಾ ಪೆನ್ ಇಟ್ಕೊಂತಿಲ್ಲ. ಕಡೆಗೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇತ್ತು, ಇಲ್ಲೊಂದು ಜಿಪ್ ಇತ್ತು. ಸೊ ಅದ್ರಿಗೆ ಅಂತ ಅನ್ಕೊಂಡು ತೋರಿಸ್ದೆ. ಆ ಜಿಪ್ ಇತ್ತನ್ನಲ್ಲ, ಅದ್ರ ಫುಲ್ಲು ತುಂಬಿಸಿಟ್ಟಿದೆ. ಅದ್ರ ಫಸ್ಟ್ ಹೋಗೋದಂದ್ರೆ ಇದು ಕಿಚನ್. ನನ್ನ ಪಿ ಜಿಯಲ್ಲಿ ವಾರ್ಡ್ರೋಬ್ ಇತ್ತಲ್ಲ, ವಾರ್ಡ್ರೋಬಿದು ಕಿಚನ್ ಚೆಂದಿತ್ತ. ಡೋರೆಮಾನ್, ಯಾರೆಲ್ಲ ಡೋರೆಮಾನ್ ಕಾಣ್ತಿದ್ದೀರಿ ಶಣ್ಕಿಪತಿ ನಂಗೆ ಹೇಳಿ, ಬಿಕಾಸ್ ನಾನು ಡೋರಾ ಎಲ್ಲ ಟು ಬಿ ವೆರಿ ಆನೆಸ್ಟ್, ನಾನು ಡೋರಾ ಕಾಣಲ್ಲ. ನಂಗೆ ಅದು ಎಂತ, ನನಗೇನು ಅಷ್ಟೊಂದು ಇಷ್ಟನೂ ಆಗ್ತಿರ್ಲಿಲ್ಲ ಡೋರಾ. ಎಂತಕ್ಕಂದರೆ ಡೋರಾ ಡಿಶ್ ಎಲ್ಲ ಹಾಕ್ರೆ ಮಾತ್ರ ಬರ್ತಿದ್ದಿತ್ತು. ನಮ್ಮನೆ ಕೇಬಲ್ ಇದ್ದಿತ್ತು ಮುಂಚಿಂದನೂ. ಸೊ ನಾನು ನನ್ನ ಅಣ್ಣ ಇಬ್ಬರು, ನನ್ನ ಅಣ್ಣ ಒಂದು ಏಜ್ ತನಕ ಮಾತ್ರ ನಾವು ಡೋರೆಮಾನ್ ಕಾಣ್ತಿದ್ದೀವಿ. ಸಿಂಚಾನ್ ಅಂತೂ ನಮ್ಗೆ ತುಂಬ ಇಷ್ಟ. ಸಿಂಚಾನ್ ಆ್ಯಂಡ್ ಡೋರೆಮಾನ್ ಫೇವ್ರೆಟ್ ಕಾರ್ಟೂನ್. ಆ್ಯಂಡ್ ನಾನು ತುಂಬ ಛೋಟಾ ಭೀಮು ಕಾಣ್ತಿದ್ದೆ ಗೈಸ್. ಛೋಟಾ ಭೀಮೂ ತುಂಬ ಕಾಣ್ತಿದ್ದೆ, ಬಟ್ ಈಗ ನಂಗೆ ಅನ್ಸುತ್ತೆ ಅದು ಎಂತ ಕಾಣ್ತಿದೆ, ಕ್ರಿಂಜಿ ಅಯ್ಯೋ ಅನ್ಸುತ್ತೆ. ಬಟ್ ನಾನು ತುಂಬ ಕಾಣ್ತಿದ್ದೆ. ಆ್ಯಂಡ್ ಆ ಛೋಟಾ ಭೀಮ್ ಕಾಂಬತ್ತಿಗೆ ನಾನು ಹೆದರ್ಕೊಂಡು ಕಾಣ್ತಿದ್ದೆ. ಐ ವಾಸ್ ಸೊ ಟೈನಿ ಬ್ಯಾಕ್ ದೆನ್. ಆ್ಯಂಡ್ ಸೊ ಡೋರೆಮಾನ್ ಕಿಚನ್. ನಂಗೆ ಈ ಥರ ಕ್ಯೂಟ್ ಸ್ಟಫ್ಸ್ ಎಲ್ಲ ಇದ್ದರೆ ನಾನು ತಗೊಬತ್ತೆ. ಈವನ್ದು ನಂಗೆ ಅದು ಯೂಸೇ ಇಲ್ಲ, ನಂಗೆ ಅದು ಯೂಸ್ ಮಾಡೋ ಎಂತ ಯೂಸೇ ಇಲ್ಲ. ಈವನ್ ಈಗಳು ಇತ್ತಲ್ಲ, ನಾನು ಮೀಸೋ ಹೊರೆ ಕ್ಯೂಟ್ ಪೆನ್ಸಿಲ್ಸ್ ಅದೆಲ್ಲ ಇದ್ದರೆ ನಾನು ಎತ್ತೇಕಂತೆ. ನಂಗೆ ಪೆನ್ಸಿಲಿನ ಎಂತ ಯೂಸ್ ಇಲ್ಲ, ಬಟ್ ಸ್ಟಿಲ್ ಅದು ಕ್ಯೂಟ್ ಇತ್ತು, ನಂಗೆ ಬೇಕು ಅಷ್ಟೇ. ಸೊ ದಿಸ್ ಇಸ್ ಮೈ ಕಿಚನ್ ಅಲ್ಲ, ವಾರ್ಡ್ರೋಬ್ ವಿತ್ ಕೀಸ್. ಆ್ಯಂಡ್ ನೆಕ್ಸ್ಟ್ ಇಯರ್ಫೋನ್ಸ್ ಟ್ಯಾಂಗಲ್ ಪೂರ. ನಾನು ಇಯರ್ಪಾಡ್ಸ್ ಯೂಸ್ ಮಾಡೋದಿಲ್ಲ, ಅಂದರೆ ಶೋಕಿ ಮಾಡ್ಕೊಂಡು ನಾನು ತಗೊಂಡಿದ್ದಿದೆ. ನನಗೂ ಬೇಕು ಇಯರ್ಪಾಡ್ಸ್ ಅಂದ್ಕೊಂಡು. ನನ್ನ ಫೋನ್ OnePlus, ಸೊ ನಾವು OnePlus ಇದೆ ಇಯರ್ಪಾಡ್ಸ್ ತಗೊಂಡಿದ್ದಿದೆ. ಬಟ್ ನನ್ನ ಫೋನನ್ನೇ ಎಲ್ಲ ಬದಿ ಬಿಟ್ಟಿಕ್ಕೆ ಬರ್ತೆ, ನಂಗೆ ನೆನಪಿಲ್ಲದೆ. ಆ ಇಯರ್ಪಾಡ್ಸನ್ನು ನಾನು ಹಾಗೆ ಬಿಟ್ಟಿಕ್ಕೆ ಬಂದೆ. ಅದು ಎಲ್ಲಿತ್ತು, ಎಲ್ಲಿ ಹೋಯ್ತು ಅಂದೇಳಿ ನಂಗೆ ಗೊತ್ತಿಲ್ಲ. ಎಲ್ಲೋ ಹೋಯ್ತು, ಕಳೆದೋಯ್ತು ಅಷ್ಟೇ, ಬೇಸಿಕಲಿ ಕಳೆದೋಯ್ತು. ಅದಾದಮೇಲೆ ನಾನು ತಗೊಳ್ಳ ಅದನ್ನು. ಎಂತಕ್ಕಂದರೆ 3,000 ರೂಪಾಯಿ ಕೊಟ್ಟಿದ್ದೆ, ಕಳೆದೋಯ್ತು. ಮತ್ತೆ ಅಂತ ಮಾಡೋದು, ಇನ್ನೊಂದು ಸಲ ನಂಗೆ ತಗೊಂಬಿಟ್ಟು ಮನಸ್ಸು ಬರಲ್ಲ. ಆ್ಯಂಡ್ ದಿಸ್ ಈಸ್ ವೆರಿ ಗುಡ್. ಎಲ್ಲ ಬದಿಯು ನಮ್ಮ ಜೊತೆಗಿರೋ 600 ರೂಪಾಯಿ ಅಷ್ಟೇ, ಚೀಪ್ ಆ್ಯಂಡ್ ಈಸಿ ಗೈಸ್. ಅದಕ್ಕೆ ಈಗ ನಂಗೆ ಯಾರು ನೀವು ಇಯರ್ಪಾಡ್ಸ್ ಯೂಸ್ ಮಾಡೋದಿಲ್ಲಕ್ಕೆ ಅಂದರೆ ನಾವು ಫುಲ್ ದೊಡ್ಡ ಶೋಕಿ ಮಾಡಿ ನಾ ಕಳೆದು ಹಾಕೊಂಡಿದ್ದೆ ಅಂತ ಹೇಳಿದ್ರೆ, ಇಲ್ಲ ದ್ಯಾಟ್ ಈಸ್ ಟು ಹಾರ್ಮ್ಫುಲ್, ಅದನ್ನು ನಾವು ಯೂಸ್ ಮಾಡೋಕ್ಕಾಗ ಅಂದ್ಕೊಂಡು ದೊಡ್ಡ ಶೋಕಿ ಮಾಡಿ ಹೇಳ್ತೇವೆ. ಬಟ್ ಬೇಸಿಕ್ ಫ್ಯಾಕ್ಟ್ ಅಂತಂದರೆ ನಾನು ಅದನ್ನು ಕಳೆದಾಯ್ಕಂತೆ, ಅದಕ್ಕೆ ಇಯರ್ಫೋನ್ಸ್. ನೆಕ್ಸ್ಟ್ ವಾಚ್. ಇದು ನನ್ನ ವಾಚ್ ಅಲ್ಲ, ನನ್ನ ಕಂಪನಿ ಅವ್ರು ಕೊಟ್ಟದ್ದು ವಾಚ್. ಸೊ ಆ ವಾಚ್ ಕಳೆದಾಯ್ಕಂಕಾಗ ಅದಕ್ಕೆ ಬ್ಯಾಗ್ ಒಳಗೆ ಇಟ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಒಂದು ಹೇರ್ ಕ್ಲಿಪ್, ಚೆಂಡದ ಹೇರ್ ಕ್ಲಿಪ್, ಬಿಕಾಸ್ ನನ್ನ ಕೂದಲು ಚಿಕ್ಕದಲ್ಲ. ಸೊ ಚಿಕ್ಕ ಹೇರ್ ಕ್ಲಿಪ್, ಬಿಕಾಸ್ ವುಮೆನ್ ಯಾವತ್ತೂ ಹೇರ್ ಕ್ಲಿಪ್. ಆ್ಯಂಡ್ ರಬ್ಬರ್ ಬ್ಯಾಂಡ್ ಎಷ್ಟಿದ್ರೂ ಸಾಕತ್ತಿಲ್ಲ, ಎಲ್ಲೋ ಹತ್ತನ್ಕಡೆ ಗೊತ್ತಿಲ್ಲ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳು ಹೇಳ್ದಂಗೆ ನಾನು ಹೇಳ್ತಿದ್ದೆ. ಸೊ ರಬ್ಬರ್ ಬ್ಯಾಂಡ್ ಆ್ಯಂಡ್ ಇದು. ಆ್ಯಂಡ್ ನನ್ನ ಬ್ಯಾಗಿಗೆ ಬೇರೆ ಎಲ್ಲ ಹೆಣ್ಮಕ್ಳು ಬ್ಯಾಗ್ ಕಂಡ್ರೆ ನಿಮಗೆ ಲಿಪ್ಸ್ಟಿಕ್, ಲಿಪ್ ಬಾಮ್, ಹ್ಯಾಂಡ್ ಕ್ರೀಮು ಅದು ಇದೆಲ್ಲ ಸಿಕ್ಕರೆ, ನನ್ನ ಬ್ಯಾಗ್ ಒಳಗೆ ಅದಂತೂ ಸಿಗೋದಿಲ್ಲ. ನಿಮ್ಗೆ ಓನ್ಲಿ ಸಿಗೋದು ಮೆಡಿಸಿನ್ಸ್, ಟ್ಯಾಬ್ಲೆಟ್, ಅದೇ ಮಾತ್ರ ಸಿಗೋದು. ಬಿಕಾಸ್ ಐ ಆಮ್ ಆನ್ ದ ಫಸ್ಟ್ ಟ್ಯಾಬ್ಲೆಟ್ ಸಿಪ್ಲಾ. ಕಡಿಗೆ ಇದು ಯಾಕ್ಸೋಜಾನ ಪುನಃ ಮತ್ತೊಂದು ಸಿಪ್ಲಾ. ಆ್ಯಂಡ್ ವಾಮಿಸ್ ಸ್ಟಾಪ್ ಇದ್ದಿತ್ತಪ್ಪ, ಅದೆಲ್ಲ ಹೋಯ್ತು. ಮತ್ತೊಂದು ಟ್ಯಾಬ್ಲೆಟ್ ಇದ್ದಿತ್ತು ಗೈಸ್, ವಾಮಿಸ್ ಸ್ಟಾಪ್. ಇದನ್ನೆಲ್ಲ ನಾನು ಎಂತಕ್ಕೆ ಹಿಡ್ಕಂತೆ ಅಂದರೆ, ಒಂದು ನಂಗೆ ತುಂಬ ಕೋಲ್ಡ್ ಆಯ್ತು, ನಂಗೆ ಬೇಗ ಕೋಲ್ಡ್ ಆಯ್ತು. ಒಂದು ಚೂರು ಎಂಥವ್ರು ಕುಡಿದ್ರೆ ಸಾಕು, ಅಕ್ಷಿ ಅಂದ್ಕೊಂಡು ಕೆಮ್ಮ ಕೋಲ್ಡ್ ಸಮಸ್ಯೆ ಇರುತ್ತೆ. ವಾಮಿಸ್ ಸ್ಟಾಪ್. ಅದಕ್ಕೆ ನಾನು ಈ ಟ್ಯಾಬ್ಲೆಟ್ಸ್ನೆಲ್ಲ ಹಿಡ್ಕೊಂತೆ. ಇನ್ನೊಂದು ಅದೇ ಫೀವರಿದ್ ಟ್ಯಾಬ್ಲೆಟ್. ಕಡಿಮೆ ಮತ್ತೊಂದು ವಾಮಿಸ್ ಸ್ಟಾಪ್ ಎಂತಕ್ಕಂದರೆ, ನನಗೆ ಬ್ಯಾಂಗ್ಳೂರಿಗೆ ಬಂದಾದ್ಮೇಲಿಂದ ಫುಡ್ ಪಾಯ್ಸನ್ ಹಾಕಿ ಸ್ಟಾರ್ಟ್ ಆಯಿತು. ಎಂತಕ್ಕಂದರೆ ನಂಗೆ ಮುಂಚೆ ಊರಾಗೆ ಇಪ್ಪತ್ತಿಗೆ ಆ ಥರ ಪ್ರಾಬ್ಲಮ್ ಇರಲಿಲ್ಲ, ಫುಡ್ ಪಾಯ್ಸನ್ ಎಲ್ಲ ಹಾಕೋದು. ಬಟ್ ಬ್ಯಾಂಗ್ಳೂರಿಗೆ ಬಂದ್ರ ಮೇಲಿಂದ ನನಗೆ ಎಲ್ಲದು ಎಂತ ಬೇಕಾದ್ರೂ ತಿಂದ್ರೆ ಆತಿಲ್ಲ. ಸ್ವಲ್ಪ ಕೇರ್ಫುಲ್ ಐತಿ ಅನ್ಕೊ. ಎಂಥಾದ್ರು ಐದೈದು ತಿಂದಂದರೆ ಇಮಿಡಿಯೇಟ್ ಎಫೆಕ್ಟ್ ಗೊತ್ತಾಗ್ತು, ವಾಮಿಟಿಂಗ್ ಸ್ಟಾರ್ಟ್ ಆಯ್ತು ನನಗೆ. ಸೊ ವಾಮಿಸ್ ಸ್ಟಾಪ್. ಎಲ್ಲ ಹೆಣ್ಮಕ್ಳು ಕಣ್ಣಂಗೆ ನಿಮ್ಗೆ ನನ್ನ ಬ್ಯಾಗ್ ಲಿಪ್ಸ್ಟಿಕ್ ಎಲ್ಲ ಸಿಗೋದಿಲ್ಲ. ಯು ಕ್ಯಾನ್ ಗೆಟ್ ಟ್ಯಾಬ್ಲೆಟ್. ಇಫ್ ಯು ವಾಂಟ್ ಟ್ಯಾಬ್ಲೆಟ್ ಯು ಕ್ಯಾನ್ ಕಮ್. ಸಿ
ಟ್ಯಾಬ್ಲೆಟ್ಸ್. ನೆಕ್ಸ್ಟ್ ಬ್ಯಾಂಡೇಡ್. ಅನ್ಕೊಂಡ್ಬಿಡಿ ಹೋಳೆಂತ ಇವಳು ಬ್ಯಾಗ್ ಒಳಗೆ ದೊಡ್ಡ ಮೆಡಿಕಲ್ ಅಂಗಡಿನೇ ತಗೊಂಡು ತರ್ತಿದ್ದಾಳು ಅನ್ಕೊಂಡು. ಲೈಕ್ ಇದು ನನ್ನ ಬ್ಯಾಗ್ ಒಳಗೆ ಇರುತ್ತೆ, ಲೈಕ್ ಈ ಬ್ಯಾಗ್ ಒಳಗೆ ಅನ್ಕೊಂಡಲ್ಲ ಗೈಸ್. ಇವನ್ ನಾನು ಎಲ್ಲಿಗೆ ಹೋದ್ರು ನನ್ನ ಬ್ಯಾಗ್ ಒಳಗೆ ಇರುತ್ತೆ ಈ ಬ್ಯಾಂಡೇಡ್ಸ್. ನಾನು ಕಾಲೇಜ್ ಬ್ಯಾಗ್ ಒಳಗೂ ನಂದು ಒಂದು ಬ್ಯಾಂಡೇಡ್ ಇಟ್ಕೊತಿದ್ದೆ. ಈವನ್ ನಾನು ಟ್ರಿಪ್ಸಿಗೆಲ್ಲ ಹೋರು ನನ್ನ ಬ್ಯಾಗ್ ಒಳಗೆ ಒಂದು ಬ್ಯಾಂಡೇಡ್ಸ್ ಇರುತ್ತೆ. ಆ್ಯಂಡ್ ಈ ಬ್ಯಾಗ್ ಒಳಗಂತೂ ಒಂದು ದೊಡ್ಡ ಸ್ಯಾಷೇನೇ ಇತ್ತು ಬಿಡಿ, ಅದು ಬೇರೆ ಪ್ರಶ್ನೆ. ಎಂತಕ್ಕಂದರೆ ನಂಗೆ ಶೂ ಬೈಟ್ಸ್ ಹಾಕೋದು ಬೇಗ, ನಂಗೆ ತುಂಬ ಬೇಗ ಶೂ ಬೈಟ್ಸ್ ಆಗ್ತು. ನಂಗೆ ಶೂ ಬೈಟ್ ಆದಮೇಲೆ ನಡುಗೆ ಒಂಥರ ರಗ್ಳು ಏನೋ ಒಂಥರ ಹಿರ್ಗ್ಳು ಕಣ ಫೀಲ್ ಆಗ್ತಾ, ಅದಕ್ಕೆ ಬ್ಯಾಂಡೇಡ್ಸ್ ಇಟ್ಕೊಂಡಿರ್ತೆ. ಶೂ ಬೈಟ್ ಅರ್ಗತೆಗೆ ತೆಗೆದು ಹೈಕಂಪ್ಗೆ ಆ್ಯಂಡ್ ಆಫ್ಕೋರ್ಸ್ ಎಲ್ಲರಿಗೂ ಬೇಕಾಗ್ತದೆ ಅದಕ್ಕೆ. ನೆಕ್ಸ್ಟಲ್ಲಿ ಎಂತ ಇತ್ತಂದರೆ ಟಿಶ್ಯೂಸ್ ಆ್ಯಂಡ್ ಮೋರ್ ಟಿಶ್ಯೂಸ್. ಅಫ್ಕೋರ್ಸ್ ನಾ ದುಡ್ಡು ಕೊಟ್ಟು ತಗೊಳೋದಲ್ಲ, ಎವ್ರಿ ಕಾರ್ಪೊರೇಟ್ ಪೀಪಲಿಗೆ ಗೊತ್ತಿರುತ್ತೆ. ಆಫೀಸಾಗಿ ಬಿಟ್ಟು ಟಿಶ್ಯೂ ಇಟ್ಟಿರ್ತಾರೆ, ನಾವು ಗೋಚ್ಕೊಂಡು ತಗೊಬಂದು ನಮ್ಮ ಬ್ಯಾಗ್ ಒಳಗೆ ಇಟ್ಕೊಂಡಿರ್ತು. ಯಾರೂ ಹೇಳೋದಿಲ್ಲ, ಬಟ್ ನಾನು ಹೇಳ್ತಿದ್ದೆ ಅಷ್ಟೇ ಗೈಸ್, ಮತ್ತೆ ಎಂಥದ್ದಿಲ್ಲ. ಡೋಂಟ್ ಜಡ್ಜ್ ಮೀ, ಓಕೆ? ಜಡ್ಜ್ ಮಾಡಬೇಡಿ. ಆ್ಯಂಡ್ ಮತ್ತು ಏನಂತ ಆಶೀರ್ವಾದ್ ಡಿಪಾರ್ಟ್ಮೆಂಟಲ್ ಸ್ಟೋರ್, ಸಾರಿ ಅದು ನಿನ್ನೆ ಅಂಗಡಿಗೆ ಹೋಯ್ತಿದೆ, ಸರ್ಫ್ ಎಲ್ಲ ಖಾಲಿ ಆಯ್ತು ಅಂಗಡಿ, ಅದ್ರ ಬಿಲ್ಲಲ್ಲಿತ್ತು. ನೆಕ್ಸ್ಟ್ ಚಾಕ್ಲೇಟ್ಸ್, ಎಂತಕ್ಕಂದರೆ ಹಸು ಅದಲ್ಲಿ ಬೇಕಾಗ್ತು. ಆ್ಯಂಡ್ ಕೆಲವು ಸಲ ತಲೆ ಎಲ್ಲ ತಿರ್ಗುಕ್ಕೆ ಶುರುವಾಯ್ತು, ಆ ಟೈಮಿಗೆ ಬೇಕಾಗ್ತು. ನಂಗೆ ಮೋಷನ್ ಸಿಕ್ನೆಸ್ ಇತ್ತು, ಸೊ ಕೆಲವು ಸಲ ಬೇಕಾಗ್ತು, ಚಾಕ್ಲೇಟ್ಸ್ ಬೇಕಾದಲ್ಲಿ ಒಂದಿನವೂ ನನಗೆ ಸಿಕ್ಕಲ್ಲ. ಬ್ಯಾರ್ದ ಟೈಮಿಗೆ ಎಲ್ಲರೂ ಬ್ಯಾಗ್ ಒಳಗಿರುತ್ತೆ. ಯಾವತ್ತು ನಂಗೆ ನೀಡಿರುತ್ತೆ, ತುಂಬ ಹೊಸುವತ್ತಿರುತ್ತೆ ಆ್ಯಂಡ್ ಒಂಥರ BP ಲೋ ಆದಂಗೆ ಆಗ್ತು, ಇಲ್ಲ ಅಕ್ಕಪಕ್ಕದವ್ರಿಗೆ ಯಾರಿಗಾರು ಚಾಕ್ಲೇಟ್ ಬೇಕಾಗುತ್ತೆ, ಆವತ್ತು ನನ್ನ ಬ್ಯಾಗ್ ಒಳಗೆ ಇಪ್ಪುದಿಲ್ಲ. ಯಾವತ್ತು ಯಾರಿಗೂ ಬೇಡ ಇರುತ್ತೋ ಆವತ್ತು ನನ್ನ ಬ್ಯಾಗ್ ಒಳಗೆ ಇರುತ್ತೆ. ಸೊ ಯಾ, ಚಾಕ್ಲೇಟ್ಸ್. ನೆಕ್ಸ್ಟ್ ಅಂತಿಲ್ಲ, ಅಷ್ಟೇ ಮುಗೀತು, ಅಷ್ಟೇ ವಾಟ್ಸ್ ಇನ್ ಮೈ ಬ್ಯಾಗ್ ಮುಗೀತು. ಜಾಸ್ತಿ ಅಂತ ನನ್ನ ಬ್ಯಾಗ್ ಒಳಗೆಲ್ಲ ತುಂಬಿಸ್ಕೊಂಡೆಲ್ಲ ಆತಿಲ್ಲ. ಲಿಪ್ಸ್ಟಿಕ್ ಅದು ಇದೆಲ್ಲ ನಾನು ಹಾಯ್ಕೊಂತಿಲ್ಲ, ಬಿಕಾಸ್ ಅದೆಲ್ಲ ನಂಗೆ ನೀಡಿಲ್ಲ. ಮನೆಯಿಂದ ಒಪ್ಪತ್ತಿಗೆ ಒಂದು ಲಿಪ್ಸ್ಟಿಕ್ ಹಾಕೊಳತ್ತೆ ಅಷ್ಟೇ ಸಾಕು. ಮತ್ತು ಅಲ್ಲೂ ಆಫೀಸೇ ಟಚಪ್ ಎಲ್ಲ ಮಾಡುವಂಥದ್ದು ಅಭ್ಯಾಸ ಎಲ್ಲ ನನಗಿಲ್ಲ. ಸೊ ಅಂಥದ್ದನ್ನೆಲ್ಲ ನಾನು ಇಟ್ಕೊಂಡು ನನಗೆ ಎಂತ ಬೇಕು ಅದನ್ನು ಮಾತ್ರ ನಾನು ಬ್ಯಾಗ್ ಒಳಗೆ ಇಟ್ಕೊಂತೆ. ಇಲ್ಲಾಂದ್ರೆ ನನಗೆ ಬ್ಯಾಡ್ದ ಥಿಂಗ್ಸ್ ಎಲ್ಲ ನನ್ನ ಬ್ಯಾಗ್ ಒಳಗಿದ್ರೆ ನಂಗೆ ಒಂಥರ ಇರಿಟೇಟ್ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋ ನಾನು ಎಂತ ಮಾಡ್ಕೊಂಡೇಳಿ ಎಲ್ಲರೂ ಕಮೆಂಟ್ ಸೆಕ್ಷನಿಗೆ ಹೇಳಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ, ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್.